ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು GH ಇನ್ಫೋ ಸೆಂಟರ್. ಸ್ನೇಹಿತರೆ, ಭಾರತೀಯರ ಪ್ರತಿಯೊಬ್ಬ ಪ್ರಜೆಯ ಅತ್ಯವಶ್ಯಕವಾದ ಅಧಿಕೃತ ದಾಖಲೆ ಎನಿಸಿಕೊಂಡಿರುವ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಮೂಲಕ ಉದ್ಯೋಗದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಸೊ ಈ ಆಧಾರ್ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಇದರ ಕೊನೆಯ ದಿನಾಂಕದ ಒಳಗಡೆ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಈಗ ನಾವು ಅರ್ಹತೆ, ವಯಸ್ಸಿನ ಮಿತಿ, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಆಧಾರ್ ಅರ್ಜಿ ನಮೂನೆಯ ಲಿಂಕ್ನಂತಹ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ಈ ಹುದ್ದೆಗಳ ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತ್ತೀಚಿನ ಅಧಿಸೂಚನೆ ಪ್ರಕಾರ ಒಟ್ಟು 10 ಹುದ್ದೆಗಳಿಗೆ ಕಾಲ್ಫಾರ್ ಮಾಡಲಾಗಿತ್ತು. ಇದರಲ್ಲಿ ನಿರ್ದೇಶಕರ ಹುದ್ದೆಗಳಿಗೆ 1 ಪೋಸ್ಟು, ವಿಭಾಗ ಅಧಿಕಾರಿಗಳ ಹುದ್ದೆಗಳಿಗೆ 1 ಪೋಸ್ಟು, ಸಹಾಯಕ ವಿಭಾಗ ಅಧಿಕಾರಿಗಳಿಗೆ 2 ಪೋಸ್ಟು, ತಾಂತ್ರಿಕ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ 2 ಪೋಸ್ಟು, ತಾಂತ್ರಿಕ ಅಧಿಕಾರಿ ಹುದ್ದೆಗಳಿಗೆ 4 ಪೋಸ್ಟ್ಗಳು. ಹೀಗೆ ಒಟ್ಟು 10 ಹುದ್ದೆಗಳಿಗೆ ಕಾಲ್ಫಾರ್ ಮಾಡಲಾಗಿತ್ತು. ಈಗ ಹುದ್ದೆಗಳ ಅರ್ಹತೆಯ ಬಗ್ಗೆ ನೋಡೋದಾದರೆ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ ಕೆಲವು ಹುದ್ದೆಗಳಿಗೆ ಅನುಭವಗಳನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇದರ ಆಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಕನಿಷ್ಠ 18ರಿಂದ ಗರಿಷ್ಠ 56 ವರ್ಷದ ಒಳಗಡೆ ಇರುವಂತಹ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಬಹುದು. ಎಲ್ಲ ಹುದ್ದೆಗಳಿಗೆ ಮಾಸಿಕ ವೇತನ ಬಂದು 47,600 ರೂಪಾಯಿಯಿಂದ 1,51,000 ರೂಪಾಯಿವರೆಗೆ ನಿಗದಿಪಡಿಸಲಾಗಿರುತ್ತೆ. ಸೊ ಇನ್ನು ಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಸಹಾಯಕ ವಿಭಾಗ ಅಧಿಕಾರಿಗಳು, ತಾಂತ್ರಿಕ ಅಧಿಕಾರಿಗಳು, ತಾಂತ್ರಿಕ ಸಹಾಯಕ ನಿರ್ದೇಶಕರು ಸೇರಿ ಒಟ್ಟು 8 ಹುದ್ದೆಗಳು ಕರ್ನಾಟಕದಲ್ಲಿ ಇರುತ್ತವೆ. ಇನ್ನುಳಿದ ನಿರ್ದೇಶಕರು ಮತ್ತು ವಿಭಾಗ ಅಧಿಕಾರಿಗಳ ಸೇರಿ ಒಟ್ಟು 2 ಹುದ್ದೆಗಳು ಅಸ್ಸಾಮಿನ ಗುವಾಹಟಿಯಲ್ಲಿ ಕರೆಯಲಾಗಿದೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ಗಳು ಯಾವ್ಯಾವಂದರೆ, ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ ಅಕ್ಟೋಬರ್ 29, 2025. ಇನ್ನು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಡಿಸೆಂಬರ್ 29, 2025 ಅಂದರೆ ಸುಮಾರು 2 ತಿಂಗಳವರೆಗೆ ಅವಕಾಶವನ್ನು ನೀಡಲಾಗಿದೆ. ಸೊ ನೀವುಗಳು ಅರ್ಜಿ ಸಲ್ಲಿಸಬೇಕಂದ್ರೆ ಆಫ್ಲೈನ್ ಮುಖಾಂತರ ಮಾತ್ರ ಲಭ್ಯವಿರುತ್ತೆ ಮತ್ತು ಇಮೇಲ್ ಮುಖಾಂತರವೂ ಕೂಡ ನಿಮ್ಮೆಲ್ಲ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ deputation@uidai.net.in ಮೇಲ್ ಮಾಡಲು ಅವಕಾಶವಿರುತ್ತದೆ. ಸೊ ಅಧಿಸೂಚನೆಗಳ ಪ್ರಕಾರ ಇಲ್ಲಿ ಕೊಟ್ಟಿರುವಂತಹ ಆಯಾ ಹುದ್ದೆಗಳ ಪ್ರಕಾರ ಆಯಾ ವಿಳಾಸಕ್ಕೆ ನಿಮ್ಮ ದಾಖಲೆಗಳನ್ನು ಕಳಿಸಬೇಕಾಗಿರುತ್ತೆ. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ಇದರ ಆಫೀಷಿಯಲ್ ವೆಬ್ಸೈಟ್ಗೆ ಅಂದರೆ uidai.gov.in ಭೇಟಿ ನೀಡಿ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ ಸ್ನೇಹಿತರೆ, ನಾವು ತಿಳಿಸಿರುವಂತಹ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ. ಧನ್ಯವಾದ.